ರಾಷ್ಟ್ರಾಧ್ಯಕ್ಷ ನಿತಿನ್ ನವೀನ್ ಅವರ ಎಂಟ್ರಿ ಈಗ ಕೇಸರಿ ಪಡೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯ ನಾಯಕರ ಜೊತೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಮೀಟಿಂಗ್ ಈಗಾಗಲೇ ಆರಂಭ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸರಣಿ ಸಭೆ ನಡೀತಾ ಇರುವಂತಹದ್ದು ನಿತಿನ್ ನವೀನ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಿತಿನ್ ನವೀನ್ ಅವರ ಎಂಟ್ರಿ ಇವತ್ತು ರಾಜ್ಯ ನಾಯಕರ ಜೊತೆ ಮಹತ್ವದ ಸಭೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮ್ಯಾರಥಾನ್ ಸಭೆ ನಡೆಯುತ್ತೆ ಇವತ್ತು ನಿತಿನ್ ನವೀನ್ ಅವರ ನೇತೃತ್ವದಲ್ಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಕೂಡ ರಣತಂತ್ರವನ್ನ ಹೂಡಲಾಗ್ತಾ ಇದೆ. ಜನಾಂದೋಲನ, ರಾಜ್ಯವ್ಯಾಪ್ತಿ ಪ್ರತಿಭಟನೆಯ ರೂಪುರೇಷೆಗಳ ಬಗ್ಗೆ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಬಲಪಡಿಸುವ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. नितिन नवीन आगे बढ़ो, नितिन नवीन जी आगे बढ़ो, नितिन नवीन जी आगे बढ़ो, नितिन नवीन जी आगे बढ़ो. ಸಾಕಷ್ಟು ಸಂಚಲನ ಉಂಟಾಗ್ತಾ ಇದೆ. ಸ್ಥಳೀಯ ಸಂಸ್ಥೆ ಜಿಬಿಎ ಚುನಾವಣೆಗೆ ಗೆಲ್ಲೋದಕ್ಕೆ ಸ್ಟ್ರಾಟಜಿಯನ್ನ ಕೂಡ ಹುಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗಳ ಪ್ರಚಾರಕ್ಕೂ ಕೂಡ ಪ್ಲಾನ್ ನಡೀತಾ ಇದೆ. ಇನ್ನು ಪಕ್ಷದಲ್ಲಿನ ಭಿನ್ನಮತ ಅದನ್ನ ಶಮನಗೊಳಿಸೋದು ಯಾಕೆ, ಯಾವ ರೀತಿಯಾಗಿ ಶಾಸಕರು ಸಂಸದರ ಕಾರ್ಯಕ್ಷಮತೆ ಬಗ್ಗೆ ಕೂಡ ರಿಪೋರ್ಟ್ ಅನ್ನ ಕಲೆ ಹಾಕ್ತಾ ಇದ್ದಾರೆ. ರೆಬಲ್ಸ್ ಬಣ, ವಿಜಯೇಂದ್ರ ಅವರ ಬಣ, ತಟಸ್ಥ ಬಣ ಅಂತ ಚರ್ಚೆಯನ್ನ ಮಾಡಲಾಗ್ತಾ ಇರುವಂತದ್ದು. ಇನ್ನು ಬಣಗಳಿಂದ ಪಕ್ಷ ಸಂಘಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪಕ್ಷ ಸಂಘಟನೆಗೆ ಹಿನ್ನಡೆಯಾಗಿದೆ, ಮತ್ತೆ ಒಗ್ಗಟ್ಟಿನ ಕೊರತೆಯಾಗಿದೆ. ಅದನ್ನೆಲ್ಲ ಯಾವ ರೀತಿ ಸರಿಪಡಿಸ್ಕೊಂಡು ಹೋಗೋದು, ಬಣ ರಾಜಕೀಯದ ಬಗ್ಗೆ ಬ್ರೇಕ್ ಹಾಕಬೇಕು. ಇದು ಬಿಜೆಪಿ ಅಂದ ಮೇಲೆ ಸಂಪೂರ್ಣ ಬಿಜೆಪಿ ಒಗ್ಗಟ್ಟಿನಲ್ಲಿ ಇರಬೇಕು. ಅಲ್ಲೇ ಬಣವನ್ನ ಸೃಷ್ಟಿ ಮಾಡಿರುವಂತದ್ದು ಈ ಕಾಂಗ್ರೆಸ್ ರೀತಿಯಲ್ಲಿ ಅದು ಬೇಡ ನಮ್ಮಲ್ಲಿ ಅನ್ನೋ ನಿಟ್ಟಿನಲ್ಲಿ ಯಾವ ರೀತಿ ಬದಲಾವಣೆಗಳನ್ನ ಮಾಡ್ಕೋಬೇಕು. ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ಯೋಜನೆಗಳು, ಮುಂಬರುವಂತಹ ಯೋಜನೆಗಳಾಗಿರಬಹುದು, ಈಗಿರುವಂತಹ ಪ್ರೆಸೆಂಟ್ ಯೋಜನೆಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಲ್ಲಿ ಬಿಜೆಪಿ ಯಾವ ರೀತಿ ಕೆಲಸವನ್ನ ಮಾಡಬೇಕು, ಅದಕ್ಕೆ ಮೊದಲು ನಾವೆಲ್ಲರೂ ಒಂದು, ಈ ಬಣ ರಾಜಕೀಯವನ್ನ ಬಿಟ್ಟು ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆಯನ್ನ ನಡೆಸ್ತಾ ಇರುವಂತದ್ದು. ಸಾಕಷ್ಟು ಬದಲಾವಣೆಗಳಾಗುತ್ತೆ ಇವತ್ತಿನಿಂದ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಬಿಜೆಪಿಯೊಳಗಿನ ಭಿನ್ನಮತ ಶಮನಕ್ಕೆ ನಿತಿನ್ ಪ್ಲಾನ್ ಮಾಡ್ಕೊಂಡಿದ್ದಾರಾ, ಕಠಿಣ ಕ್ರಮದ ಸಂದೇಶ ರವಾನಿಸ್ತಾರಾ? ಹಾಗಿದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಬದಲಾವಣೆ ಬಗ್ಗೆ ಕೂಡ ಚರ್ಚೆಯಾಗೋ ಸಾಧ್ಯತೆ ಇದೆ. ಸದ್ಯ ರಾಜ್ಯಾಧ್ಯಕ್ಷ ಮತ್ತೆ ಕೋರ್ ಕಮಿಟಿ ಬದಲಾವಣೆ ಚರ್ಚೆ ಬೇಡ ಅಂತ ಹೇಳ್ತಿರುವಂತದ್ದು. ಉಪಚುನಾವಣೆ ಸೋಲಿನ ಬಗ್ಗೆ ಕೂಡ ಪರಾಮರ್ಶೆ ವ್ಯಕ್ತವಾಗ್ತಾ ಇದೆ. ಮೈಸೂರು, ಕಲ್ಯಾಣ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಪಕ್ಷ ಬಲವರ್ಧನೆಯನ್ನ ಸೂಚಿಸಿಕೊಂಡು ಹೋಗ್ಬೇಕು, ಬಲ ಮುಂದುವರಿದುಕೊಂಡು ಹೋಗ್ಬೇಕು ಆ ಭಾಗಗಳಲ್ಲಿ ಬಿಜೆಪಿಯ ಮೂಲಕ, ಅದಕ್ಕೆ ಏನೇನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗ್ಬೇಕು. ಯುವ ಮಹಿಳಾ ಮೋರ್ಚಾ ಚಟುವಟಿಕೆಗಳನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಭಿನ್ನಮತ ಶಮನಕ್ಕೆ ನಿತಿನ್ ನವೀನ್ ಅವರು ಪ್ಲಾನ್ ಮಾಡ್ತಾ ಇರುವಂತದ್ದು. ಸಾಕಷ್ಟು ವಿಚಾರಗಳು, ಸಾಕಷ್ಟು ಸಭೆಗಳು ನಡೆಯುತ್ತೆ. ಒಂದೊಂದು ಸಭೆಯಲ್ಲೂ ಕೂಡ ಒಂದೊಂದು ವಿಚಾರವನ್ನ ಮುಂದೆ ಇಟ್ಕೊಂಡು ನಿರ್ಧಾರವನ್ನ ಅಥವಾ ಅಭಿಪ್ರಾಯಗಳನ್ನ ಕಲೆ ಹಾಕ್ತಾ ಹೋಗ್ತಾರೆ. ರಾಜ್ಯದಲ್ಲಿ